ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಶ್ರಾವಣ ಮಂಗಳವಾರ. ಮಂಗಳಗೌರಿ ಪೂಜೆ ಮಾಡೋಕೆ ಅದ್ಭುತವಾದ ಶ್ರೇಷ್ಠವಾದ ದಿನ. ಈ ಶ್ರಾವಣ ಮಾಸದಲ್ಲಿ ಒಂದು ಮಂಗಳವಾರವಾದರೂ ತಪ್ಪದೆ ಮಂಗಳಗೌರಿ ಪೂಜೆ ಮಾಡಲೇಬೇಕು. ಮುಂದಿನ ವಾರ ಬರುವ ಮಂಗಳವಾರ ಅಮಾವಾಸ್ಯೆ ಕೂಡ ಬಂದಿದೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರನೇ ಮಂಗಳಗೌರಿ ಪೂಜೆಯನ್ನ ಮಾಡೋಕೆ ಪ್ರಯತ್ನ ಪಡಿ. ನೀವು ಏನೂ ಮಾಡದೇ ಇದ್ದರೂ ಈ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಇವತ್ತು ಸಂಜೆ ಈ ಒಂದು ಎಲೆ ಮೇಲೆ ದೀಪ ಇಟ್ಟರೆ ಮಂಗಳಗೌರಿ ಆಶೀರ್ವಾದ ತಪ್ಪದೇ ಸಿಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇವತ್ತು ಸಂಜೆ ಮಂಗಳಗೌರಿ ಅಥವಾ ಪಾರ್ವತಿ ದೇವಿ ಇರೋ ಫೋಟೋ ಅಥವಾ ವಿಗ್ರಹವನ್ನು ಅಲಂಕಾರ ಮಾಡ್ಕೊಳ್ಳಿ. ಅದರ ನಂತರ ಅರಿಶಿಣ ಹಾಗೂ ನೀರು ಬೆರೆಸಿ ಚಿಕ್ಕದಾಗಿ ಉಂಡೆ ಕಟ್ಟಿ ಅದನ್ನ ವೀಳ್ಯದೆಲೆ ಮೇಲೆ ಇಟ್ಟು ಗೌರಿ ದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಬೇಕು. ನಿಮ್ಮ ಹತ್ತಿರ ಸಿಂಗಲ್ ಆಗಿರುವಂತ ಪಾರ್ವತಿ ದೇವಿ ಫೋಟೋ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಶಿವ ಪಾರ್ವತಿ ಇಬ್ರು ಇರುವಂತ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಅದೂ ಇಲ್ಲ ಅಂದ್ರೂ ಕೂಡ ಈ ವೀಳ್ಯದೆಲೆ ಮೇಲೆ ದೇವಿ ಅಂತ ಭಾವಿಸಿ ನಾವು ಅರಿಶಿಣ ಪ್ರತಿಮೆಯನ್ನ ಇಟ್ಟಿರ್ತೀವಲ್ಲ, ಅದನ್ನೇ ಕೂಡ ಪೂಜೆ ಮಾಡ್ಕೋಬಹುದು. ಈಗ ಆ ಅರಿಶಿಣದ ಪ್ರತಿಮೆ ಮೇಲೆ ಅಕ್ಷತೆ ಕಾಳು ಹಾಕ್ತಾ ಓಂ ಗೌರಿ ದೇವಿಯೇ ನಮಃ ಎಂದು 21 ಸಾರಿ ಹೇಳುತ್ತಾ ಪೂಜೆ ಮಾಡಬೇಕು. ಈ ಪೂಜೆಗೆ ಪ್ರತ್ಯೇಕವಾದ ಹೂವು ಅಂತ ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ಯಾವ ಹೂವಿದ್ರೆ ಆ ಹೂವನ್ನೇ ಬಳಸಿ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ. ಇನ್ನು ಇವತ್ತು ನೀವು ಇಡುವಂತ ದೀಪದಲ್ಲಿ ಎಣ್ಣೆ ಬದಲು ಹಸು ತುಪ್ಪ ಬಳಸಬೇಕು. 3 ಬತ್ತಿಗಳನ್ನ ಇಟ್ಟು ಬಿಡಿಬಿಡಿಯಾಗಿ ದೀಪ ಹಚ್ಚಬೇಕು. ಗೌರಿ ದೇವಿಗೆ ಗುಲಾಬಿ ಹೂವು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಿಮಗೆ ಸಿಕ್ಕಿದ್ರೆ ತಪ್ಪದೆ ಪೂಜೆಗೆ ಗುಲಾಬಿ ಹೂವು ಉಪಯೋಗಿಸಿ. ಒಂದು ಹೂವಿದ್ರೂ ಕೂಡ ಪರವಾಗಿಲ್ಲ. ಇನ್ನು ಗೌರಿ ದೇವಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಬಾಳೆಹಣ್ಣು ಕಟ್ ಮಾಡಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಇದನ್ನೇ ನೀವು ನೈವೇದ್ಯವಾಗಿ ಸಮರ್ಪಿಸಬಹುದು. ಇನ್ನು ಮುಖ್ಯವಾಗಿ ಗೌರಿ ದೇವಿಗೆ ತಾಂಬೂಲ ಅಂದ್ರೆ ತುಂಬಾ ಇಷ್ಟ. ಇವತ್ತು ತಪ್ಪದೆ ನೀವು ಒಂದು ಮುತ್ತೈದೆಗಾದ್ರೂ ತಾಂಬೂಲ ಕೊಡ್ಲೇಬೇಕು. ಆ ತಾಂಬೂಲದಲ್ಲಿ ಎಲೆ, ಅಡಿಕೆ, ಹೂವು, ಹಣ್ಣು, ಒಂದು ಬ್ಲೌಸ್ ಪೀಸ್ ಇಟ್ಟಿರಬೇಕು. ಈ ರೀತಿ ನೀವು ತಾಂಬೂಲ ಕೊಟ್ರೆ ಗೌರಿ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ. ನಿಮ್ಮ ಸೌಭಾಗ್ಯ ಕೂಡ ಹೆಚ್ಚಾಗುತ್ತೆ. ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳು ಈ ಶ್ರಾವಣ ಮಾಸದಲ್ಲಿ ಯಾವುದೋ ಒಂದು ಮಂಗಳವಾರ ಗೋರಂಟಿ ಸೊಪ್ಪನ್ನ ರುಬ್ಬಿ ಅದನ್ನ ಒಂದು ವೀಳ್ಯದೆಲೆ ಮೇಲಿಟ್ಟು 10 ವರ್ಷ ಒಳಗೆ ವಯಸ್ಸಿನ ಹೆಣ್ಣು ಮಗುವಿಗೆ ಅದನ್ನ ದಾನವಾಗಿ ಕೊಟ್ರೆ ಒಳ್ಳೆ ಮನೆತನದ ಸಂಬಂಧ ಕೂಡಿ ಬರುತ್ತೆ. ಅತ್ತೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬದುಕುತ್ತಾರೆ. ಇನ್ನು ಇವತ್ತು ಯಾವ ಸಮಯದಲ್ಲಾದರೂ ಪರವಾಗಿಲ್ಲ, ಶಿವ ಪಾರ್ವತಿ ದೇವಿ ಫೋಟೋ ಅಥವಾ ಈಗ ನಾವು ತಯಾರಿಸಿರುವಂತ ಅರಿಶಿಣ ಪ್ರತಿಮೆಯ ಮುಂದೆ ಈ ಎಲೆಯ ಮೇಲೆ ದೀಪ ಇಟ್ಟರೆ ತಪ್ಪದೆ ಗೌರಿ ದೇವಿ ಹಾಗೂ ಗೌರಿ ಶಂಕರನ ಆಶೀರ್ವಾದ ಸಿಗುತ್ತೆ. ಈ ದೀಪಕ್ಕಾಗಿ 2 ವೀಳ್ಯದೆಲೆ, 2 ಬಿಲ್ವಪತ್ರೆ ಎಲೆ ಬೇಕಾಗುತ್ತೆ. ಗೌರಿ ದೇವಿ ಫೋಟೋ ಅಥವಾ ಅರಿಶಿಣ ಪ್ರತಿಮೆಯ ಮುಂದೆ 1 ವೀಳ್ಯದೆಲೆ, ಅದರ ಮೇಲೆ 1 ಬಿಲ್ವಪತ್ರೆ ಎಲೆ ಇಡಬೇಕು. ಅದೇ ರೀತಿ 2ನೇ ದೀಪಕ್ಕಾಗಿ ಇನ್ನೊಂದು ವೀಳ್ಯದೆಲೆ, ಬಿಲ್ವಪತ್ರೆ ಎಲೆ ಇಟ್ಟುಕೊಂಡು ಸಿದ್ಧಪಡಿಸಿಕೊಂಡು ಅದರ ಮೇಲೆ 2 ಮಣ್ಣಿನ ದೀಪಗಳನ್ನಿಟ್ಟು ಒಂದೊಂದು ದೀಪದಲ್ಲಿ 3 ಬತ್ತಿಗಳನ್ನ ಬಿಡಿಬಿಡಿಯಾಗಿ ಹಾಕಿ ಹಸು ತುಪ್ಪ ಅಥವಾ ಎಳ್ಳೆಣ್ಣೆ ಉಪಯೋಗಿಸಿ ದೀಪ ಹಚ್ಚಬೇಕು. ಈ ರೀತಿ ದೀಪಾರಾಧನೆ ಮಾಡಿದ ನಂತರ 11 ಸಾರಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಅಂದರೆ ಓಂ ನಮಃ ಶಿವಾಯ. ಈ ಮಂತ್ರವನ್ನು 11 ಸಾರಿ ಜಪಿಸಿದ ನಂತರ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಆ ಗೌರಿ ಶಂಕರರ ಮುಂದೆ ಹೇಳಿಕೊಳ್ಳಿ. ಅವರ ಆಶೀರ್ವಾದದಿಂದ ತಪ್ಪದೆ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತೆ. ಈ ರೀತಿ ಶ್ರಾವಣ ಮಂಗಳವಾರ ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬೇಗನೆ ನಿವಾರಣೆಯಾಗುತ್ತೆ. ಈ ರೀತಿ ಪೂಜೆ ಎಲ್ಲ ಮುಗಿದ ನಂತರ ತಪ್ಪದೆ ಧೂಪ ಅಥವಾ ಸಾಂಬ್ರಾಣಿ ಹಾಕಬೇಕು. ಮೊದಲು ದೇವರಿಗೆ ಧೂಪ ತೋರಿಸಿದ ನಂತರ
ಮನೆಯೆಲ್ಲ ಕೂಡ ಧೂಪ ತೋರಿಸಿಕೊಂಡು ಬರಬೇಕು. ಕೊನೆಯಲ್ಲಿ ನಿಮ್ಮ ಹೊಸ್ತಿಲು ಹಾಗೂ ಬಾಗಿಲಿಗೆ ಧೂಪ ತೋರಿಸಿ ಆ ಧೂಪ ಆರೋವರೆಗೂ ಕೂಡ ನಿಮ್ಮ ಮನೆ ಮುಖದ್ವಾರದ ಹತ್ತಿರಾನೇ ಇಡಬೇಕು. ಈ ರೀತಿ ಮಾಡೋದ್ರಿಂದ ಗೌರಿ ದೇವಿ ನಿಮ್ಮ ಮನೆಯ ಕಡೆ ಆಕರ್ಷಿತಳಾಗ್ತಾಳೆ. ಅದರ ನಂತರ ದೇವಿಗೆ ನೈವೇದ್ಯ ಸಮರ್ಪಿಸಿ 1-2 ನಿಮಿಷ ದೇವರ ಮನೆ ಬಾಗಿಲು ಮುಚ್ಚಿ ನೀವೆಲ್ಲಾದರೂ ಬೇರೆ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳಬೇಕು. ಸ್ವಲ್ಪ ಸಮಯದ ನಂತರ ಬಂದು ಮತ್ತೆ ದೇವಿಗೆ ಕೈ ಮುಗಿದು ಆರತಿ ಕೊಟ್ಟು ಆ ನೈವೇದ್ಯವನ್ನು ಮನೆಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ತಿನ್ನಬೇಕು. ಈ ರೀತಿ ಇವತ್ತು ತಪ್ಪದೆ ಪೂಜೆ ಮಾಡೋಕೆ ಟ್ರೈ ಮಾಡಿ. ಈ ಪೂಜೆಗೆ ನಮಗೆ ತುಂಬಾ ಐಟಮ್ಸ್ ಬೇಡ, ಹಾಗಾಗಿ ಮಿಸ್ ಮಾಡ್ದಿರಾ ಪೂಜೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.